ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ರಾಜ್ಯ ಸರ್ಕಾರ ಮತ್ತು ಕಬ್ಬು ಬೆಳೆಗಾರರ ನಡುವಿನ ಸಂಘರ್ಷಕ್ಕೆ ನಿನ್ನೆ ರಾತ್ರಿ ತೆರೆ ಬಿದ್ದಿರತಕ್ಕಂಥದ್ದು. ಬೆಳಗಾವಿಯ ಗುರ್ಲಾಪುರದ ಬಳಿ ನಡೆದಿರತಕ್ಕಂಥ ಬೃಹತ್ ಹೋರಾಟವನ್ನ ವಾಪಸ್ ಪಡೆಯಲಾಗಿದೆ. ಇದೊಂದು ಐತಿಹಾಸಿಕ ಹೋರಾಟವಾಗಿ ಈಗ ಇತಿಹಾಸದಲ್ಲಿ ಉಳಿದುಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಗುರ್ಲಾಪುರದ ಹೋರಾಟ ಇಷ್ಟೊಂದು ಪ್ರತಿಷ್ಠೆ ಆಗಕ್ಕೆ ಹಲವು ಕಾರಣಗಳಿವೆ. ಬೆಳಗಾವಿ ಜಿಲ್ಲೆಯಲ್ಲಿ 29 ಸಕ್ಕರೆ ಕಾರ್ಖಾನೆಗಳು ಸದ್ಯ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದು, ಕಬ್ಬು 3,500 ರೂಪಾಯಿ ಕಬ್ಬಿನ ಬಿಲ್ ಪ್ರತಿ ಟನ್ನಿಗೆ ಕೊಡಬೇಕು ಅಂತ ಹೇಳಿ ಇಲ್ಲಿನ ರೈತರು ಬೇಡಿಕೆಯನ್ನಿಟ್ಟಿದ್ರು. ಬೇಡಿಕೆಯನ್ನಿಟ್ಟು ರಾಜ್ಯ ಸರ್ಕಾರದ ಮುಂದೆ ಮನವಿ ಸಲ್ಲಿಸಿದ್ರು ಕೂಡ ರಾಜ್ಯ ಸರ್ಕಾರಕ್ಕೆ ಸ್ಪಂದಿಸಿರಲಿಲ್ಲ. ಯಾವಾಗ್ಲೂ ಕೂಡ ಕಬ್ಬು ಹಂಗಾಮು ಆರಂಭವಾಗುವ ಮೊದಲೇ ದರವನ್ನ ನಿಗದಿ ಮಾಡಬೇಕು. ಆದರೆ ರಾಜ್ಯ ಸರ್ಕಾರ ಈ ಬಾರಿ ದರ ನಿಗದಿ ಮಾಡಕ್ಕೆ ಮೀನಾಮೇಷ ಎಣಿಸಿದಂತ ಪ್ರಸಂಗ ಎದುರಾಗಿತ್ತು. ಹೀಗಾಗಿ ರೈತರು ಬೀದಿಗಿಳಿದು ಹೋರಾಟ ಮಾಡಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ರೈತರು ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ. ಪ್ರಮುಖವಾಗಿ ಗುರ್ಲಾಪುರ ಕ್ರಾಸ್ ಅನ್ನು ಆಯ್ಕೆ ಮಾಡಕ್ಕೆ ಹಲವು ಕಾರಣಗಳಿರ್ತಕ್ಕಂಥದ್ದು. ಗುರ್ಲಾಪುರ ಕ್ರಾಸ್ ಬೆಳಗಾವಿಯ ಮೂಡಲಗಿ ಹಾಗೇನೆ ರಾಯಭಾಗದ ಮಧ್ಯಭಾಗದಲ್ಲಿದೆ. ಜೊತೆಗೆ ಇಲ್ಲಿಂದ 4 ಕಿಲೋಮೀಟರ್ ದಾಟಿದ್ರೆ ಬಾಗಲಕೋಟೆ ಜಿಲ್ಲೆ ಬರುತ್ತೆ. ಮತ್ತು ಗುರ್ಲಾಪುರದ ಸುತ್ತಮುತ್ತ ಸುಮಾರು 10ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಸುಮಾರು 40 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿನ ರೈತರನ್ನ ಸಮಸ್ಯೆಗೆ ಇಲ್ಲಿಯೇ ಪ್ರತಿಭಟನೆ ಮಾಡಕ್ಕೆ ರೈತರು ಮುಂದಾಗಿರ್ತಕ್ಕಂಥದ್ದು. 9 ದಿನಗಳ ಕಾಲ ಸತತವಾಗಿ ಗುರ್ಲಾಪುರ ಕ್ರಾಸ್ ನಲ್ಲಿ ಹೋರಾಟವನ್ನು ಮಾಡಿದ್ರು. ಮುಧೋಳ್ ನಿಪ್ಪಾಣಿ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಈ ಒಂದು ಹೋರಾಟ ತೀವ್ರ ಸ್ವರೂಪ ಪಡೆದಿತ್ತು. ಅಂದಾಜು ಈ ಒಂದು ಹೋರಾಟದಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿದೆ. ಜೊತೆಗೆ ಏನಂದ್ರೆ ಇಡೀ ರಾಜ್ಯದಲ್ಲಿ ಗುರ್ಲಾಪುರ ಹೋರಾಟಕ್ಕೆ ಬೆಂಬಲ ಸಿಕ್ಕಿತ್ತು. ಕನ್ನಡಪರ ಹೋರಾಟಗಾರರು, ದಲಿತ ಹೋರಾಟಗಾರರು ಸೇರಿದಂತೆ ಅನೇಕರು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ರು. ಕೊನೆಗೂ ರಾಜ್ಯ ಸರ್ಕಾರ 2 ದಿನಗಳ ಹಿಂದೆ ಈ ಒಂದು ಹೋರಾಟಕ್ಕೆ ಮಣಿದಿದೆ. ಇದು ಏನು ಹೋರಾಟದ ಬಗ್ಗೆ ಗೊತ್ತಿದ್ರು ಗೊತ್ತಿಲ್ಲದಂತಿದ್ದಂತಹ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮೊನ್ನೆ ಹೋರಾಟ ಸ್ಥಳಕ್ಕೆ ಬಂದು ರೈತರಿಗೆ ಭರವಸೆಯನ್ನು ಕೊಟ್ಟಿದ್ರು. 2 ದಿನಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಒಂದೇ ದಿನದಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡುವ ಮೂಲಕ ರಿಕವರಿ 11.3ಕ್ಕೆ 3,300 ರೂಪಾಯಿ ಕೊಡ್ತೀನಿ ಅಂತೇಳಿ ಅನೌನ್ಸ್ ಅನ್ನ ಮಾಡಿದ್ದಾರೆ. ಇದು ರೈತರಿಗೆ ಖುಷಿ ತಂದಿದೆ. ನಿನ್ನೆ ಗುರ್ಲಾಪುರದಲ್ಲಿ ಮುಖ್ಯಮಂತ್ರಿ ಅನೌನ್ಸ್ ಮಾಡಿದ ತಕ್ಷಣವೇ ಸಂಭ್ರಮಾಚರಣೆಯನ್ನು ಮಾಡಲಾಗಿತ್ತು. ಇವತ್ತು ಗುರ್ಲಾಪುರದಲ್ಲಿ ಮತ್ತೆ ರೈತ ಮುಖಂಡರು ಒಂದು ಸಭೆ ನಡೆಸಲಿದ್ದಾರೆ. ಸಭೆ ನಡೆಸಿ ಆ ಸಭೆಗೆ ಸರ್ಕಾರದ ಪ್ರತಿನಿಧಿ ಬಂದು ಸರ್ಕಾರದ ಆದೇಶವನ್ನು ಅಧಿಕೃತವಾಗಿ ಕೊಡೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡುವಂತಹ ಅನಿವಾರ್ಯ ಸ್ಥಿತಿ ಇರ್ತಕ್ಕಂಥದ್ದು. ಈಗಾಗಲೇ ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ 3,500ಕ್ಕೂ ಹೆಚ್ಚು ಬೆಲೆಯನ್ನು ಕೊಡ್ತಾರೆ. ಆದರೆ ಕರ್ನಾಟಕದಲ್ಲಿ ಯಾಕೆ ಕೊಡಕ್ ಸಾಧ್ಯ ಆಗ್ತಿಲ್ಲ ಅಂತಕ್ಕಂಥದ್ದು ರೈತರ ಪ್ರಶ್ನೆ ಆಗಿದೆ. ಆದರೆ ಕಾರ್ಖಾನೆ ಮಾಲೀಕರು ಯಾವುದನ್ನು ಕೂಡ ಕೇಳುವ ಹಂತದಲ್ಲಿ ಇರಲಿಲ್ಲ. ಅವರು ಕೇವಲ 3,200ಕ್ಕೆ ಮಾತ್ರ ಸ್ಟಿಕ್ ಆಗಿರ್ತಕ್ಕಂಥದ್ದು. ಈಗ ರಿಕವರಿ ಆಧಾರದ ಮೇಲೆ ಬೆಲೆ ನಿಗದಿಯು ಕೂಡ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ 11.3 ರಿಕವರಿಗೆ 3,300 ರೂಪಾಯಿಯನ್ನ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ರೆ, ಅದಕ್ಕಿಂತ ಕೆಳಗೆ ರಿಕವರಿ ಬಂದ್ರೆ ಅದನ್ನ ಮೊತ್ತವನ್ನ ಅಂದ್ರೆ 2,900ರಿಂದ 3,100ವರೆಗೆ ದರವನ್ನ ನಿಗದಿ ಮಾಡಿ ಅನೌನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಹೋರಾಟ, ಈ ಒಂದು ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಬಂದ ಬಳಿಕವೂ ಕೂಡ ಮುಧೋಳದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಇವತ್ತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಕರೆಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು 3,500 ರೂಪಾಯಿಯನ್ನು ಕೊಡಲೇಬೇಕು ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರದಲ್ಲಿ ನಡೆದಂತಹ ಹೋರಾಟ ಸದ್ಯ ಅಂತ್ಯಗೊಂಡಿರ್ತಕ್ಕಂಥದ್ದು. 9 ದಿನಗಳ ಕಾಲ ಬಂದ್ ಆಗಿದ್ದಂತ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ಈಗ ಪುನರಾರಂಭವಾಗಿದೆ. ಈ ಒಂದು ರಾಜ್ಯ ಹೆದ್ದಾರಿ ಮೇಲೆ ಹಾಕಿದ್ದಂತಹ ಪೆಂಡಾಲನ್ನು ನಿನ್ನೆ ರಾತ್ರಿನೇ ರೈತರು ತೆರವುಗೊಳಿಸಿದ್ದಾರೆ. ಮತ್ತು ಬೆಳಿಗ್ಗೆಯಿಂದಲೂ ಕೂಡ ರೈತರು ಬರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಅಡಿಗೆಯನ್ನು ಕೂಡ ಇಲ್ಲಿ ಸಿದ್ಧವನ್ನ ಮಾಡ್ತಾರೆ. ಏನು ಚುನ್ನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಹೋರಾಟ ಯಶಸ್ವಿ ಕಂಡಿರ್ತಕ್ಕಂಥದ್ದು. ಈ ಹಿಂದೆ ರೈತರ ಹೋರಾಟ ಅಂದ್ರೆ ಅದು ಪಂಜಾಬ್ ಮಾದರಿ ಹೋರಾಟ ಅಂತೇಳಿ ಎಲ್ಲರೂ ಕೂಡ ಏನು ಮಾತಾಡ್ತಿದ್ರು. ಆದರೆ ಈಗ ಗುರ್ಲಾಪುರ ಮಾದರಿ ಹೋರಾಟ ಅಂತೇಳಿ ಇಡೀ ರಾಜ್ಯದಲ್ಲಿ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದು. 9 ದಿನಗಳಿಂದ ಕೂಡ ಯಾವುದೇ ಒತ್ತಡ ಮತ್ತು ಸರ್ಕಾರದ ಆಮಿಷಗಳಿಗೆ ಇಲ್ಲಿನ ರೈತ ಮುಖಂಡರು ಬಲಿಯಾಗದೆ ಏನು ರೈತರ ಬೇಡಿಕೆಯನ್ನ ಮುಂದಿಟ್ಟು ಸರ್ಕಾರದ ಮುಂದೆ ಯಶಸ್ವಿಯಾಗಿರ್ತಕ್ಕಂಥದ್ದು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಮ್ಯಾರಥಾನ್ ಸಭೆಯನ್ನ ಮಾಡಿದ್ದಾರೆ. HK ಪಾಟೀಲ್ ಮತ್ತು ಶಿವಾನಂದ ಪಾಟೀಲ್ ಇಬ್ಬರು ಸಚಿವರು ಸ್ಥಳಕ್ಕೆ ಬಂದರೂ ಕೂಡ ರೈತರು ಅವರ ಮಾತನ್ನ ಕೇಳಿರಲಿಲ್ಲ. ಮತ್ತು ನಿನ್ನೆನ ರೈತ ಮುಖಂಡರ ಸಭೆ ಕೂಡ ಬೆಳಗಾವಿ ಗುರ್ಲಾಪುರದ ಹೋರಾಟಗಾರರು ಯಾರು ಕೂಡ ಭಾಗವಹಿಸಿರಲಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಇದು ಬಿಸಿ ತುಪ್ಪವಾಗಿತ್ತು. ಒಂದ್ ಕಡೆ ಗುರ್ಲಾಪುರದಲ್ಲಿ ಶಾಂತ ರೀತಿಯಲ್ಲಿ ಹೋರಾಟ ನಡೆದರೆ, ಮತ್ತೊಂದು ಕಡೆ ಹತ್ತರ್ಗಿ ಕ್ರಾಸ್ ಬಳಿ ನಿನ್ನೆ ಏನು ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ವೇಳೆ ನಿನ್ನೆ ಮುಖ್ಯಮಂತ್ರಿಗಳು ಈ ಒಂದು ದರವನ್ನ ಘೋಷಣೆ ಮಾಡಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಮಾಡಕ್ಕೆ ರೈತರು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಈಗ ರಿಕವರಿ ಆಧಾರದ ಮೇಲೆ ರಾಜ್ಯ ಸರ್ಕಾರ ದರವನ್ನ ನಿಗದಿ ಮಾಡಿದೆ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಿಕವರಿ ಬರುತ್ತೆ. ಆದ್ರೆ ಇನ್ನುಳಿದ ಜಿಲ್ಲೆಗಳಲ್ಲಿ 9.30 ಅಷ್ಟೇ ರಿಕವರಿ ಬರುತ್ತೆ. ಹೀಗಾಗಿ ಆ ಜಿಲ್ಲೆಗಳಲ್ಲೂ ಕೂಡ ಅಸಮಾಧಾನ ಇರತಕ್ಕಂಥದ್ದು. ಈಗ ರಿಕವರಿ ಆಧಾರದ ಮೇಲೆ ಘೋಷಣೆ ಮಾಡಿದಂತಹ ಬೆಲೆಯನ್ನ ಎಲ್ಲಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತ ಮುಖಂಡರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪರಿಶೀಲನೆ ನಡೆಸಿದ ಬಳಿಕ ಮತ್ತೆ ಹೋರಾಟವನ್ನು ಆರಂಭ ಮಾಡ್ತಾರ
ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಿದೆ. ಯಾಕಂದ್ರೆ ಮುಧೋಳದಲ್ಲಿ ಪ್ರತಿಭಟನೆ ಯಥಾರೀತಿ ಮುಂದುವರೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ವಿಜಯಪುರ, ಬಾಗಲಕೋಟೆ ಹಾಗೇನೆ ಯಾದಗಿರಿಯಲ್ಲಿ ರಿಕವರಿ ಕಡಿಮೆ ಬರುತ್ತೆ ಮತ್ತು ಮಂಡ್ಯ ಭಾಗದಲ್ಲೂ ಕೂಡ 10% ರಿಕವರಿ ಬರುತ್ತೆ. ಅವರಿಗೆ 2,900 ರೂಪಾಯಿ ಮಾತ್ರ ಬರ್ತಕ್ಕಂಥದ್ದು. ಇನ್ನು ರೈತರ ಹಲವು ಬೇಡಿಕೆಗಳಿವೆ. ತೂಕದಲ್ಲಿ ವ್ಯತ್ಯಾಸ ಆಗುತ್ತೆ ಮತ್ತು FRP ನಿಗದಿ ಮಾಡುವಲ್ಲಿ ರಿಕವರಿಯನ್ನ ಹೆಚ್ಚನ್ನ ಮಾಡಿ ಕೇಂದ್ರ ಸರ್ಕಾರ ಒಂದು ಮೋಸವನ್ನ ಮಾಡಿದೆ ಅಂತಕ್ಕಂಥದ್ದು ರೈತರ ಆರೋಪ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಮುಗಿಬಳಕೆ ರೈತ ಮುಖಂಡರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಈ ಒಂದು ಪ್ರತಿಭಟನೆಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಇರುವ ರೀತಿಯಲ್ಲಿ ಇತ್ತು. ಹಾಗಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಬಿಸಿ ಮುಡಿಸಕ್ಕೆ ರೈತರು ಮುಂದಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಪಾತ್ರ ಈ ಒಂದು ಕಬ್ಬು ಬೆಲೆ ನಿಗದಿಯಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ. ಮೊದಲು 9.30ಕ್ಕೆ ರಿಕವರಿಗೆ ಬೆಲೆ ನಿಗದಿ ಮಾಡ್ತಿದ್ರು. ಆ ರಿಕವರಿ ಸಂಖ್ಯೆಯನ್ನ 10.25ಕ್ಕೆ ಹೆಚ್ಚಳ ಮಾಡಿದ್ದು. ಇದು ರೈತರಿಗೆ ಸಾಕಷ್ಟು ನಷ್ಟವನ್ನು ತಂದಿದೆ. ಬೆಳಗಾವಿಯಲ್ಲಿ ಸಾಕಷ್ಟು ಹೆಚ್ಚು ನೀರಿನ ಪ್ರಮಾಣ ಇರತಕ್ಕಂಥದ್ದು ಮತ್ತು ಇಲ್ಲಿನ ಭೂಮಿ ಫಲವತ್ತೆ ಇರ್ತದೆ ಹಿನ್ನೆಲೆಯಲ್ಲಿ ಇಲ್ಲಿ 10.25 ಮತ್ತು 11.5ರವರೆಗೆ ರಿಕವರಿ ಬರುತ್ತೆ. ಆದರೆ ಇನ್ನುಳಿದ ಜಿಲ್ಲೆಗಳಲ್ಲಿ ಇಷ್ಟು ರಿಕವರಿ ಬರಲ್ಲ. ರಿಕವರಿ ಆಧಾರದ ಮೇಲೆ ಬೆಲೆ ಕೊಡೋದಾದ್ರೆ ಆ ರೈತರಿಗೆ ದರ ಕಡಿಮೆ ಆಗುತ್ತೆ. ಹೀಗಾಗಿ ಎಲ್ಲ ಕಡೆಗಳಲ್ಲಿ ರೈತರು ಏನು ಮುಖ್ಯಮಂತ್ರಿಗಳ ರಿಕವರಿ ಆಧಾರದ ಮೇಲೆ ದರದ ಬಗ್ಗೆ ಈಗ ಚರ್ಚೆಯನ್ನು ಆರಂಭಿಸಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ಇವತ್ತು ಸಚಿವರು ಇಲ್ಲವೇ ಬೆಳಗಾವಿ ಜಿಲ್ಲಾಧಿಕಾರಿ ಒಂದು ಗುರ್ಲಾಪುರಕ್ಕೆ ಭೇಟಿ ಕೊಡುವಂತ ಸಾಧ್ಯತೆ ಇದೆ. ಒಟ್ಟಾರೆ ಗುರ್ಲಾಪುರದಲ್ಲಿ ನಡೆದಂತ ಐತಿಹಾಸಿಕ ಹೋರಾಟಕ್ಕೆ ಸದ್ಯ ತೆರೆ ಬಿದ್ದಿರ್ತಕ್ಕಂಥದ್ದು. ಮುಂದಿನ ಸುವರ್ಣಸೌಧ ಅಧಿವೇಶನ ಸಂದರ್ಭದಲ್ಲಿ ಏನು ಕಾರ್ಖಾನೆ ಮಾಲೀಕರು ತೂಕದಲ್ಲಿ ಏನು ವ್ಯತ್ಯಾಸ ಮಾಡ್ತಾರೆ ಆ ಬಗ್ಗೆ ಹೋರಾಟ ಮಾಡಕ್ಕೆ ರೈತರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಒಂದು ಲಾರಿ ಅಥವಾ ಒಂದು ಟ್ರ್ಯಾಕ್ಟರ್ ನಲ್ಲಿ 20-25 ಟನ್ ಕಬ್ಬನ್ನ ಕಳಿಸ್ತಾರೆ. ಆ ಒಂದು ತೂಕದಲ್ಲಿ ಮೋಸವನ್ನ ಮಾಡ್ತಾರೆ ಕಾರ್ಖಾನೆ ಮಾಲೀಕರು ಅಂತಕ್ಕಂಥದ್ದು ರೈತರ ಆರೋಪ ಆಗಿರ್ತಕ್ಕಂಥದ್ದು. ಏನೋ ಈ ಒಂದು ತೂಕ ಮಾಡುವ ಜವಾಬ್ದಾರಿಯನ್ನು APMCಗಳಿಗೆ ಕೊಡಬೇಕು ಮತ್ತು ಡಿಜಿಟಲ್ ತೂಕದ ಯಂತ್ರವನ್ನು ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಸುವರ್ಣಸೌಧದಲ್ಲಿ ಇಡುವಂತಹ ಅಧಿವೇಶನ ಸಂದರ್ಭದಲ್ಲಿ ಹೋರಾಟ ಮಾಡಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಗುರ್ಲಾಪುರ ಹೋರಾಟ ಬೆಳಗಾವಿ ಅಲ್ಲಿ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲಿ ಒಂದು ದಾಖಲೆಯನ್ನ ಸದ್ಯ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇನ್ನು ಈ ಹೋರಾಟದ ನೇತೃತ್ವ ವಹಿಸಿದಂತ ಇಬ್ಬರು ರೈತ ನಾಯಕರಿಗೆ ಈಗ ಎಲ್ಲರೂ ಕೂಡ ಅಪ್ರಿಸಿಯೇಟ್ ಮಾಡ್ತಾ ಇದ್ದಾರೆ ಮತ್ತು ಅವರನ್ನ ನಿನ್ನೆ ಹೆಗಲ ಮೇಲೆ ಹೊತ್ತು ರೈತರು ಸಂಭ್ರಮಾಚರಣೆಯನ್ನು ಕೂಡ ಗುರ್ಲಾಪುರ ಕ್ರಾಸ್ ನಲ್ಲಿ ಮಾಡಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.